ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಜ್ಯೋತಿ ರಾಘವೇಂದ್ರ ಯೂಟ್ಯೂಬ್ ಚಾನಲ್. ಈಗ ನಾವು ಹೊಂಡ್ತಾ ಇದ್ದೀವಿ. ನಮ್ಮ ಗಾಡಿ ಇನ್ನೊಂದು ಕಾರ್ ಅದು. ಇವ್ರು ನಮ್ಮ ಡ್ರೈವರ್ ಇವಳು ನಮ್ಮ ತಂಗಿ. ಆಯ್ ಮಾಡಿ. ಇವನು ನಮ್ಮ ಬಾಮೈದ ಅಲ್ಲ, ಇವರು ನಮ್ಮ ಅಜ್ಜಿ. ಇವರು ನಮ್ಮ ಬೇಬಮ್ಮ, ದೊಡ್ಡಮ್ಮ. ಇವಳು ನಮ್ಮ ಅಕ್ಕ, ಇವನು ನಮ್ಮ ತಮ್ಮ. ಇದು ಬಂಗಾರಿ ಮೌಲಿ. ನಾವು ನಿಮ್ಮರೆ ತಂಡಿ ಹಾಕಿಲ್ಲ ತಗ ಹಾಕಿ ಟೋಪಿ ಕಿವಿ ಮುಚ್ಕೊಳ್ಳ ನೀನು ಬಂದಿಲ್ಲ. ಅಲ್ಲಿ ಬೆಂಗಳೂರಲ್ಲಿ ಅಯ್ಯೋ ನಾನು ಟೋಪಿನೇ ತಲ್ಲಿಲ್ವಲ್ಲ ನಾನು. ನಮ್ಮ ಮಮ್ಮಿ ಕತ್ತು ನಿನ್ನ ಟೋಪಿ ಎಲ್ಲ ಮನ್ಗೆ ಪುರಾಣ ಮಾಡಿದಾಗ ಹಬ್ಬ ನಂಬರ್ ಅಂತ ಬರ್ತದೆ.
ಅಲ್ಲಿ ಅದಕ್ಕೆ ಈ ಫೋನೇ ಬರ್ತದೆ ಹಿಂಗೆ ಬಂದೈತೆ ಅಂತ. ಏ ಇಲ್ಲ ನಂಬರ್ ಮಾತ್ರ ನಂಬರ್ ನಂದೇ ಬರ್ತದೆ ನಿನ್ ನಂಬರ್ ಬರಲ್ಲ, ನನ್ನ ನಂಬರೇ ಏ ಇಲ್ಲ ಮಾಡು, ನೀನು ಮಾಡು, ಒಂದು ನಂಬರ್ ಎಕ್ಸ್ಟ್ರಾ ಬರುತ್ತೆ ಅಷ್ಟೇ. ನಾನು ನೋಡಿದೆ 4481 ಅಂತ ಬಂತು ಮಾಡ್ರಿ ಈಗ. ಇದು ಯಾಕೆ ಬರುತ್ತೆ? ಯಾರು ಮಾಡೋದು ಅಣ್ಣ ಫೋನಿಂದವ ಬೇಜಾರಿಗೆ ಸಳೆ ಅಂತ ಬಂದೈತಿ. ಗೊತ್ತೈತಲ್ಲಪ್ಪ? ನೋಡ ನನ್ನ ನಂಬರ್ ಬರ್ತದೆ ನಾನು ಅಣ್ಣ ಯಾಕೆ ಮಾಡಿದೆ ನಂಬರ್ ಬರೋಣ ಕೇಳಿದೆ. ಅಣ್ಣ ಫೋನ್ ಬಂದೈತೆ, ಯಾರು ಮಾಡ್ತಾ ಇದ್ದೀರಾ ಅಂತವ. ಇಲ್ಲ ಕಡೆ ಇಲ್ಲ ನಿನ್ನ ನಂಬರೇ ನನ್ನ ನಂಬರೇ ಬರೋದು ಹೆಸರು ಹಂಗೆ ಒಂದೊಂದ್ಸಲ ಚೇಂಜ್ ಆಗ್ತದೆ ಇವೆಲ್ಲ ಬೆಂಗಳೂರು ಬಂದಿದ್ದಲ್ಲ ಆಗಲೇ ಬಂದಾರ ಇದು. ನಿಶುದ್ ಸಿಮಂತ ಬಂದಿದ್ದಲ್ಲ ಆಗೊಂದು ನಂಗೆ ಬರ್ತದೆ ಏನಪ್ಪ ನೀನು ಕೊಡ್ಸ ಮನೆ ಯಾಕವ ಹೋಗ್ತೀಯ ಅಲ್ಲಿ ಹೋಗಿ ಬರ್ತದೆ ಈ ಗಾಳಿ ಯಾಕೆ ಹೋಗ್ತೀನಿ ಸಣ್ಣ ಗಾಳಿ ಎಂತ ಮಾಡ್ತೀವಿ ಸಾಕಾಪಳ್ಳ ಹಿಡ್ದು ಕಾಲಿ ಮೈಯ ಚಾರ್ಜ ಕೈ ನೋವಾಯ್ತು. ಈಗ ಏನ್ ಕತ್ಲೆ ಒಳಗೆ ಏನ್ ಮಾಡ್ತೀಯ ಅಲ್ಲಿ ಹಿಡ್ದಾಗ ಮಾಡಿವಂತೆ ನೋಡಿ ಫ್ರೆಂಡ್ ಇಷ್ಟು ಟೈಮ್ ಆಯ್ತು ದೇವಸ್ಥಾನಕ್ಕೆ ಬಂದು ಅಂತ ಓದುತ್ತಾ ಇದೀವಿ ಅಂತ ಅಷ್ಟೇ. ನಾನು ಅದನ್ನೇ ಹೇಳಿದೆ, ಓದ್ತಾ ನಾವು ವಿಡಿಯೋ. ನಮಸ್ತೆ ಫ್ರೆಂಡ್, ಇಷ್ಟವರೆಗೂ ನನ್ನ ಮಗ ವಾಯ್ಸ್ ಕೊಟ್ಟಿದ್ದ, ಇವಾಗ ನಾನು ಕೊಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ 3 ಗಂಟೆಗೆ ಟಿಪ್ಟೂರ್ಗೆ ಹೋಗಿದ್ದು, ಅಭಿಷೇಕಕ್ಕೆ ಹೂವು ಮತ್ತು ಅಭಿಷೇಕದ ಸಾಮಾನು ತೊಗೊಳೋಕೆ ಅಂತ ಟಿಪ್ಟೂರ್ಗೆ ಹೋಗಿದ್ದು. ಆ ಕಾರಣವಾಗಿ ನಾನು ನನ್ನ ಮಗಂಗೆ ಫೋನ್ ಕೊಟ್ಟೋಗಿದ್ದೆ ವಿಡಿಯೋ ಮಾಡ್ಕೊಂಬರಪ್ಪ ಅಂತ. ಅದರಿಂದ ಅವನು ಇಷ್ಟವರೆಗೂ ಅವನು ನಡೆಸ್ಕೊಟ್ಟ ಅಂತ ಎಲ್ಲ ಹೇಳ್ದ. ಅವ್ರು ಬರೋದು ದೇವಸ್ಥಾನಕ್ಕೆಲ್ಲವ ಇವಾಗೆಲ್ಲ ಆಲ್ರೆಡಿ ಅವರೆಲ್ಲ ಬಂದರು. ಅಷ್ಟೊತ್ತಿಗೆ ನಾವು ಹೋಗಿದ್ದು ಮೊದಲೇ ಹೋಗಿ ನಾವು ಅಲ್ಲೆಲ್ಲ ದೇವಸ್ಥಾನ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಅವರು ಬಂದರು. ಮತ್ತು ನನಗಲ್ಲಿ ಪೂಜೆ ಕೂರಬೇಕಾಗಿತ್ತು. ಅದಕ್ಕೋಸ್ಕರ ಮತ್ತೆ ನನ್ನ ಮಗನಿಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟೆ. ಇದು 59 ನಿಮಿಷ ಇದೆ ಫ್ರೆಂಡ್ ಈ ವಿಡಿಯೋ. ಅದಕ್ಕೋಸ್ಕರ ಅಷ್ಟು ಲೆಂತಿ ವಿಡಿಯೋ ಹಾಕೋಕ್ಕಾಗಲ್ಲ. ಅದಕ್ಕೆ ಒಂದು 13 ನಿಮಿಷದ ಒಂದು 3 ವಿಡಿಯೋ ಮಾಡಾಕ್ತೀನಿ. ಭಾಗ 1, ಭಾಗ 2, ಭಾಗ 3 ಅಂತ. ದಯವಿಟ್ಟು ಫುಲ್ ವಿಡಿಯೋ ನೋಡಿ, ಚೆನ್ನಾಗಿದೆ. ಅಭಿಷೇಕ ತುಂಬ ಚೆನ್ನಾಗಾಯಿತು. ಇಷ್ಟು ಶೇರ್ ಮಾಡಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ದಿವಸದಿಂದ ವಿಡಿಯೋಸ್ ಆಗ್ತಿಲ್ಲ, ಯಾಕಂದರೆ ನನಗೆ ಹುಷಾರಿಲ್ಲ ಕಾರಣ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ತುಂಬ ಚೆನ್ನಾಗಿದೆ, ನೋಡಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಾವು ಬಂದಿರೋ ದೇವರು ಇವತ್ತು ಅರಸೀಕೆರೆ ದೇವರ ಆದಿಹಳ್ಳಿ ಅಂತ, ಅಲ್ಲಿರೋದು ದೇವರು. ನಮ್ಮ ಅಮ್ಮರ ಮನೆ ದೇವರು ಇದು. ಅಭಿಷೇಕ ಮಾಡೋಕ್ಕೆ ಅಂತ ಅರ್ಕೆ ಮಾಡ್ಕೊಂಡಿದ್ರು. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿ ಫುಲ್ಲು, ನಮ್ಮ ಅಕ್ಕ ತಂಗಿರು, ಅಣ್ಣ ತಮ್ಮದಿರು ಎಲ್ಲರೂ ಡಿಸೈಡ್ ಮಾಡಿದ್ದು ಒಂದು ದಿವಸ ಹೋಗೋಣ ಅಂತ. ಅದಕ್ಕೆ ಸಂಕ್ರಾಂತಿ ಹಬ್ಬ ನಾಳಿಕೆ ನಂಗೆ ಹೋಗಿದ್ದು, ಮಾಡೋಕ್ಕಾಗಿರಲಿಲ್ಲ, ಮೊದಲೇ ಮಾಡಬೇಕಿತ್ತು. ಕಾರಣಾಂತರದಿಂದ ಸಂಕ್ರಾಂತಿ ಹಬ್ಬ ನಾಳಿಕೆ ಏನಂಗೆ ನಮಗೆ ದೇವ್ರದ್ದು ಅಭಿಷೇಕ ಮಾಡೋಕ್ಕೆ ಡೇಟ್ ಸಿಕ್ತು. ಅದಕ್ಕೋಸ್ಕರ ನಾವು 5 ಗಂಟೆಗೆ ಎದ್ದು ಇವರೆಲ್ಲ ಬರೋ ಅಷ್ಟೊತ್ತಿಗೆ ನಾವು ಟಿಪ್ಟೂರ್ಗೆ ಹೋಗಿ ಹಾರ ತೊಗೊಂಡೋಗಿದ್ದು. ಇವ್ರದ್ದೊಂದು ಗಾಡಿ, ಬೇರೆ ಗಾಡಿ ಇತ್ತು. ಆ ಗಾಡಿಗೆ ಬನ್ನಿ ಅಂತ ಹೇಳಿಬಿಟ್ಟು ನಾವು ಮೊದಲೇ ಒಂದು ಗಾಡೀಲಿ ಹೋಗಿದ್ದು. ಅಲ್ಲೆಲ್ಲ ಅಭಿಷೇಕದ ಸಾಮಾನು ತೊಗೊಂಡು ಮೊದಲೇ ಹೋದು. ಇವ್ರು ಬಂದು ಲೇಟಾಗಿ ಬಂದರು, ಸ್ವಲ್ಪ 7 ಗಂಟೆ ಅಷ್ಟೊತ್ತಿಗೆ ಬಂದರು ದೇವಸ್ಥಾನ ಹತ್ರಕ್ಕೆ. ಅವಾಗೆಲ್ಲ ತುಂಬ ಚೆನ್ನಾಗಿ ಅಭಿಷೇಕ ಎಲ್ಲ ಆಯಿತು. ನೋಡಿ ಫ್ರೆಂಡ್, ದೇವಸ್ಥಾನ ಹತ್ರ ಬಂದು ರೀಚ್ ಆದ್ವಿ. ಇದೇ ನಮ್ಮ ಮನೆ ದೇವ ಗುರು ಹಿರೇಬೀಲಿಂಗೇಶ್ವರ ಸ್ವಾಮಿ ಸನ್ನಿಧಿ. ಇದು ಹೊಯ್ಸಳರ ಕಾಲದ ದೇವಸ್ಥಾನ. ಸ್ವಲ್ಪ ಮಳೆ ಬಂದರೆ ಸೋರೋದು. ಅದಕ್ಕೋಸ್ಕರ ಇದನ್ನು ದೇವಸ್ಥಾನನ ಕಾಪಾಡ್ಕೊಳ್ಳೋಕ್ಕೋಸ್ಕರ ಮೇಲೆ ಎಲ್ಲ ಸೀಟಿಂದ ಕವರ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಳೆ ದೇವಸ್ಥಾನನ ನೂತನವಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಮೊದಲೇ ಬಂದಿದ್ದು ಫ್ರೆಂಡ್, ಅದನ್ನೆಲ್ಲ ದೇವ್ರ ಮನೆಯನ್ನೆಲ್ಲ ಒರೆಸಿ ನೋಡಿ. ಇವನು ನನ್ನ ಮಗ, ಅವರು ಅಭಿಷೇಕಕ್ಕೆ ಏನೇನು ಬೇಕು ಅದನ್ನೆಲ್ಲ ತೊಗೊತಾವನೆ.
ಕಪ್ಪು ತಟ್ಟೆ ಎಲ್ಲನೂ. ಇವರು ನಮ್ಮ ಪೂಜಾರರು, ಅವರು ಬೇಗನೆ ಬಂದಿದ್ದರು. ನೋಡಿ ಫ್ರೆಂಡ್, ಇದು ಫಸ್ಟ್ನೇ ಅಂಕಣ. ಇದನ್ನೆಲ್ಲ ಒರೆಸಿ ಆ ರಂಗೋಲಿ ಬಿಟ್ಟಿದ್ದೆ. ಇದು ಲಾಸ್ಟ್ನೇದು. ಇಲ್ಲೆಲ್ಲ ಬಾಗಿಲೆಲ್ಲ ತೊಳೆದು ಇಲ್ಲೆಲ್ಲ ಒರೆಸಿ. ಇದು ಫಸ್ಟ್ನೇ ಅಂಕಣ. ಇದು 2ನೇ ಅಂಕಣ ಫ್ರೆಂಡ್. ಇದು ಹೋಗ್ತಾ ಇರೋದು ಇವಾಗ 2ನೇ ಅಂಕಣ. ಅದೇ ಸ್ವಾಮಿ ನಮ್ಮ ಮನೆ ದೇವ ಶ್ರೀ ಶ್ರೀ ಗುರು ಬೀರಲಿಂಗೇಶ್ವರವರ ಸನ್ನಿಧಿ ಒಡಮೂಡಿರೋ ವಿಗ್ರಹ ಅದು ಫ್ರೆಂಡ್. ಇದೆಲ್ಲ ನಮ್ಮ ಬಗ್ಗೆ ಬರೆದಿರೋದು. ಇದು ಈರ್ ಮಕ್ಳು ಕಲ್ಲು. ಈರ್ ಮಕ್ಳು ಅಂದರೆ ಪೂಜಾರರು ಸತ್ತೋಗಿರ್ತಾರಲ್ಲ ಅವ್ರ ಕಲ್ಲದು. ಅವ್ರು ಯಾರು ಸತ್ತೋಗಿರ್ತಾರೆ ಅವ್ರಿಗೊಂದು ಕಲ್ಲು ತಂದು ಅಲ್ಲಿಟ್ಟು ಪೂಜೆ ಮಾಡ್ತಾರೆ. ಇದೇ ನಮ್ಮ ಸ್ವಾಮಿ ಭಗವಂತ. ಇದು ಈರ್ ಮಕ್ಳು ಕಲ್ಲು ಅಂತ. ಆ ಕಡೆ ಲೆಫ್ಟ್ ಸೈಡ್ ಇರೋದು, ರೈಟ್ ಸೈಡ್ ಇರೋದು ಪೂಜಾರ ಕಲ್ಲು, ಲೆಫ್ಟ್ ಸೈಡ್ ಇರೋದು ಈರ್ ಮಕ್ಳು ಕಲ್ಲು. ಇದೆಲ್ಲ ನಮ್ಮ ಇದ್ರ ಬಗ್ಗೆ ಬರೆದಿರೋದು. ಇವರು ನಮ್ಮ ಸ್ವಾಮಿಯವರು ಅರ್ಚಕರು ಇವರು. ಇದೆಲ್ಲ ನಾವು ಅಭಿಷೇಕಕ್ಕೆ ತಂದಿರೋ ಸಾಮಾನುಗಳು ಅಲ್ಲೇ ಇಟ್ಕೊಬೇಕು. ಎಲ್ಲ ಒರೆಸಿ ಆದಮೇಲೆ ಒಳಗಡೆ ತಗೊಂಡೋಗಿಡಬೇಕು. ಇವಾಗೆಲ್ಲ ತೊಗೊಂಡೋಗಿ ಇಟ್ಕೊಂಡು ಅಭಿಷೇಕಕ್ಕೆ ರೆಡಿ ಮಾಡ್ತೀವಿ. ಅಭಿಷೇಕದ್ದೇ ಒಂದು ಭಾಗ ಮಾಡ್ತೀನಿ. ಪ್ಲೀಸ್ ನೋಡಿ. ಇದು ನನ್ನ ಮೊಮ್ಮಗಳು ಬಂದು ಅಷ್ಟೊತ್ತಿಗೆ ನಾನು ಎತ್ಕೊಂಡು ಒಳಗಡೆ ಬಂದೆ. ನಾನು ಎಲ್ಲ ಕೆಲಸ ಆಗಿತ್ತು. ನಾನು ಒರೆಸೋದು ಗುಡಿಸೋದು ಎಲ್ಲ ಕೆಲಸ ಆಗಿತ್ತು. ಅಷ್ಟೊತ್ತಿಗೆ ಅವ್ರದ್ದು ಗಾಡಿ ಬಂತು. ನಾನು ಎತ್ಕೊಂಡು ದೇವ್ರು ತೋರಿಸೋಣ ಅಂತ ಒಳಗಡೆ ಬಂದು ಅವಳಿಗೆ ಎಲ್ಲ ದೇವ್ರು ತೋರಿಸಿ ಅಡ್ಡ ಬೀಳಿಸಿ. ಅಲ್ಲಿ ಜೇಜಿ, ಅಲ್ಲಿ ಜೇಜಿ, ಅಲ್ಲಿ ಮನೆ, ಅಲ್ಲಿ ಅದೀ ನಿಮ್ಮ ಜೇಜಿ. ಅವಳು ಅಳ್ತಾ ಇದ್ಲು. ಅವ್ರ ಅಮ್ಮನ ಬಿಟ್ಟು ಬಂದಿದ್ದಕ್ಕೆ ನೋಡ್ಕೊಂಡು. ಆವಾಗಿನೂ ಎದ್ದಿದ್ಲೇನೋ, ಮಲ್ಕೊಂಡು ಬಂದಿದ್ಲು. ಒಳಗಡೆ ಕರ್ಕೊಂಬಂದೆ. ಎಲ್ಲ ಸುತ್ತಲಕ್ಕೂ ನೋಡ್ತಾ ಇದ್ಲು. ಸಣ್ಣ ಮಕ್ಳಿಗೆ ಹೊಸ ಜಾಗ ಅಂದರೆ ನೋಡ್ತಾ ಇರ್ತೇವೆ. ಅವ್ರು ರೂಢಿಯಾಗಿರೋ ಜಾಗದಲ್ಲಿ ಮಾತ್ರ ಕಂಫರ್ಟಬಲ್ ಆಗಿರ್ತಾವೆ ಅವು. ಅವ್ರ ಅಮ್ಮನ ಕೊಡೋಣ ಅಂತ ಕರ್ಕೊಂಡು ಹೋದೆ ಫ್ರೆಂಡ್. ಇದು ದೇವ್ರದ್ದು ಸ್ಥಾನ ನೋಡಿ ಫ್ರೆಂಡ್. ಹೆಬ್ಬಾಗಲು ತೊಳಿತಾ ಇದ್ದೀನಿ, ಹಿಂಗಡೆ ಚಿಕ್ಕ ತೊಳಿತಾ ಇದ್ದೀನಿ. ಅದಕ್ಕೆಲ್ಲ ಕುಂಕುಮ ಇಟ್ಟು ಅದನ್ನೆಲ್ಲ ತೊಳೆದು ಅಷ್ಟರೊಳಗೆ ಎಲ್ಲ ಅಭಿಷೇಕಕ್ಕೆ ರೆಡಿ ಮಾಡ್ಕೋಬೇಕು. ನಾನೇ ಪೂಜೆ ಕೊಟ್ಕೊಳ್ಳೋದು ಅಂತ ಡಿಸೈಡ್ ಆಗಿತ್ತು. ಅಲ್ಲೋದ್ಮೇಲೆ ನಮ್ಮ ಮಾಮಂಗೆ ಯಾಕೋ ಹೆಲ್ತ್ ಅಪ್ಸೆಟ್ ಆಯಿತು. ಅದಕ್ಕೋಸ್ಕರ ನಾನು ನಮ್ಮ ಮನೆಯವರು ಕೊಟ್ಕೋಬೇಕು ಅಂತ ಡಿಸೈಡ್ ಆಯಿತು. ಆವಾಗ ನಾನು ಇದನ್ನೆಲ್ಲ ತೊಳೆದು ಹೋಗಿ ರೆಡಿಯಾಗಿ ಪೂಜೆಗೆ ಹೋಗ್ಬೇಕಿತ್ತು. ಇವಾಗ ರೆಡಿಯಾಗೋಣ ಅಂತ ಹೋದೆ ಫ್ರೆಂಡ್ ಒಳಗಡೆ. ಇವರು ನಮ್ಮ ತಂಗಿಯರ ಯಜಮಾನ್ರಲ್ಲಿ ಹೋಗ್ತಾ ಇರೋರು ಒಳಗಡೆ. ಇವಳು ನಮ್ಮ ಅಕ್ಕನ ಮಗಳು, ಅವನು ನನ್ನ ತಮ್ಮ.